ಇನ್ನು ಇದೆಲ್ಲದರ ಜೊತೆಗೆ ಸಾರಾ ಮಹೇಶ್ ಅವರ ಹೇಳಿಕೆ ಏನು ಅಂದರೆ ಇಲ್ಲಿ ಈ JDSಗೆ ಸಡ್ಡು ಹೊಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ದೇವೇಗೌಡರ ತವರಿನಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದು. ಇದರಿಂದ ಏನೂ ಆಗಲ್ಲ, ವಿನಾಶಕಾಲೇ ವಿಪರೀತ ಬುದ್ಧಿ ರೀತಿಯಲ್ಲಿ ಸಮಾವೇಶ ನಡೀತಾ ಇದೆ. ಸಾರಾ ಮಹೇಶ್ ಹೇಳಿರುವಂಥ ಮಾತುಗಳು ಇಲ್ಲಿ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ದೇವೇಗೌಡರ ಕೊಡುಗೆ ಇದೆಯಲ್ಲ ಅದನ್ನು ಮರೆಮಾಚಲಿಕ್ಕೆ ಸಾಧ್ಯವೇ ಇಲ್ಲ. ಏನೇ ಸಮಾವೇಶ ಮಾಡಿದ್ರು ಕೂಡ ದೇವೇಗೌಡರ ಅಭಿವೃದ್ಧಿಯನ್ನು ನೀವು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಸಾರಾ ಮಹೇಶ್. ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ಸಾರಾ ಮಹೇಶ್ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಒಂದು ಕಡೆ JDSನ ಭದ್ರಕೋಟೆಯಲ್ಲಿ ಇವತ್ತು KPCC ಸಿದ್ದರಾಮಯ್ಯ DK ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಜನಕಲ್ಯಾಣ ಸಮಾವೇಶ ನಡೀತಾ ಇದೆ. ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳಿ ನಾನು ಕೂಡ ವಿದ್ಯಾರ್ಥಿ ಜೀವನದಿಂದ ಸುಮಾರು 39 ವರ್ಷಗಳಿಂದ ಅನೇಕ ಮುಖ್ಯಮಂತ್ರಿಗಳನ್ನು ಸರ್ಕಾರಗಳನ್ನು ನೋಡಿದ್ದೀನಿ. ಈ ಯಾವ ಆಡಳಿತಾರೂಢ ಪಕ್ಷ ಇರುತ್ತೆ ಅದರ ವಿರುದ್ಧ ಈ ರೀತಿಯ ಜಿಲ್ಲೆಯ ಒಂದು ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಸಭೆಗಳನ್ನು ಮಾಡುವಂಥದ್ದನ್ನ ನೋಡಿದ್ವಿ. ಇವ್ರಿಗೆ 136 ಸೀಟ್ ಕೊಟ್ಟಿದ್ದಾರೆ, ಆಡಳಿತ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನನಗೆ ಭವಿಷ್ಯ ಏನಾಗ್ತಾ ಇದೆ, ಇದು ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದಾರೋ ಅಥವಾ DK ಶಿವಕುಮಾರ್ ಅವರೇನೋ ಮೊನ್ನೆ ಹೇಳಿದಾರಲ್ಲ ಅವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ನೋಡ್ತಾ ಇದ್ದಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದರೆ ರಾಜ್ಯದ ಜನ ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಕೊಡ್ತೀವಿ ಅಂಥೇಳಿ ಸುಮಾರು 5-6 ಜಿಲ್ಲೆಗಳಿಂದ ಇವತ್ತು ಜನರನ್ನು ಕರ್ಕೊಂಬಂದು ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಈಗ ಜನಕಲ್ಯಾಣ ಸಮಾವೇಶ ಇದು ಅಂತ ಮೊದಲು ಇದಕ್ಕೆ ಹೆಸರೇನಿಟ್ಟಿದ್ರು, ಮೊದಲು ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಜನ ಆಂದೋಲನ ಅಂತ ಇಟ್ಟಿದ್ರು. ಈಗ ಮೋಸ್ಟ್ಲಿ DK ಶಿವಕುಮಾರ್ ಅವರ ಸ್ವಾಭಿಮಾನಿ ಜನ ಆಂದೋಲನ ಆಗಿರಬೇಕು ಅಥವಾ KPCC ಸ್ವಾಭಿಮಾನಿ ಜನ ಆಂದೋಲನ ಆಗಿದೆಯೇನೋ ಗೊತ್ತಿಲ್ಲ. ನಾನು ಈ ಮೂಲಕ ಅವ್ರನ್ನ ಒತ್ತಾಯ ಮಾಡುವಂಥದ್ದು, ಆಡಳಿತ ಅಧಿಕಾರಿಗಳನ್ನು ಕೆಲಸ ಮಾಡೋಕ್ಕೆ ಬಿಡಿ. ಯಾವ ಉದ್ದೇಶಕ್ಕೋಸ್ಕರ ಈ ಸಭೆಗಳನ್ನು ಮಾಡ್ತೀರಿ ಆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಮಾಡೋದಾದರೆ ರಾಜ್ಯದ ಒಂದು ಕೇಂದ್ರದಲ್ಲಿ ಮಾಡಬೇಕು. ಈ ರೀತಿ ಸಿದ್ದರಾಮಯ್ಯನ ಇದು ದೇವೇಗೌಡ ಸಾಹೇಬರ ಗೈಡಿನಲ್ಲಿ ಬೆಳೆದು ಒಂದು ಅತ್ಯುನ್ನತವಾದಂಥ ಮುಖ್ಯಮಂತ್ರಿ ಜವಾಬ್ದಾರಿಯನ್ನು ಪಡ್ಕೊಂಡು ಇತ್ತೀಚಿನ ರಾಜಕಾರಣಿಗಳಿಗೆ ಇದೇನಾ ನೀವು ಮಾರ್ಗದರ್ಶನ ಮಾಡುವಂಥದ್ದು? ಹಾಸನದಲ್ಲಿ ಹೋಗಿ ಏನು ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಹೆಚ್ಚು ಸೀಟನ್ನು ಕೊಟ್ಟಿದ್ದಾರೆ, ಲೋಕಸಭೆನೂ ನಿಮಗೆ ಕೊಟ್ಟಿದ್ದಾರೆ, ಮತ್ತೇನು ಮಾಡಬೇಕು ಅಂತ. ಇದು ನಿಮ್ಮ ಶಕ್ತಿಯನ್ನು ತೋರಿಸ್ಲಿಕ್ಕೋಸ್ಕರ ಸರ್ಕಾರದ ಅಧಿಕಾರಿಗಳನ್ನು ಸರ್ಕಾರದ ಸೌಲಭ್ಯಗಳನ್ನು ನೀವು ಉಪಯೋಗಿಸ್ಕೊಂಡು ಇವತ್ತು ಜನರನ್ನು ಕರೆಸುವಂಥ ವ್ಯವಸ್ಥೆಯನ್ನು ಅಂಗನವಾಡಿಯವ್ರಿಗೆ ಹೇಳಿದ್ದೀರಿ, ಇದು ಸೌಲಭ್ಯಗಳನ್ನು ಕೊಡಲಿಕ್ಕೆ ಅಲ್ಲಿ ಹೇಳ್ತೀವಿ ಅಂತ ಹೇಳಿದ್ದೀರಿ. ಇದೆಲ್ಲ ಸರಿಯಲ್ಲ. ಈ ರೀತಿಯ ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣೆರ್ಚೋಸೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ಇದು ಮಾಜಿ ಸಚಿವ ಸಾರಾ ಮಹೇಶ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಹಾಸನದಲ್ಲಿ ಆಡಳಿತ ಪಕ್ಷ ಸಮಾವೇಶ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ಸಮಾವೇಶ ಮಾಡಬೇಕಾಗಿತ್ತು. ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ರೀತಿಯಲ್ಲಿ ಸಮಾವೇಶ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.